ನಮಸ್ಕಾರ. ನೋಡಿ, ಈ 2025 ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಯಾವುದೇ ನೀವು ಒಳ್ಳೆಯ ಕೆಲಸಗಳು ಪ್ರಾರಂಭ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೋಡಿ, ಅಲ್ಲೇ ಇದೆ ಜನವರಿ ಅಂತಂದರೆ ವರಿಗಳು ಜಾಸ್ತಿ. ಜನವರಿ ತುಂಬ ವರಿ. ಫೆಬ್ರವರಿ ನೋಡಿ ಸಿಕ್ಕಾಬಟ್ಟೆ ವರಿ. ಮಾರ್ಚ್ ಆದ ನಂತರ ಯುಗಾದಿ ಪ್ರಾರಂಭ ಆಗುತ್ತೆ. ನೋಡಿ, ಯುಗಾದಿ ಅಂದ್ರೇ ಹೊಸ ವರ್ಷ ಪ್ರಾರಂಭ ಅಂತ. ಈ ಜನವರಿ, ಫೆಬ್ರವರಿ, ಮಾರ್ಚ್ ಇವೆಲ್ಲ ವರಿಗಳು ಜಾಸ್ತಿ, ಸಿಕ್ಕಾಬಟ್ಟೆ ವರಿ. ನೀವು ಯಾವುದೇ ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡ್ತಾ ಹೋಗಿ ವರಿಗಳು ಜಾಸ್ತಿ ಆಗುತ್ತೆ, ಬರ್ಡನ್ನುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ನೋಡಿ, ಜನವರಿ ಈ ಯಾವುದೇ ನಾವು ಹೊಸ ವರ್ಷ ಪ್ರಾರಂಭ ಮಾಡ್ತಿದ್ದೀವಿ, ಆರಂಭ ಮಾಡ್ತಿದ್ದೀವಿ ಅಂದರೆ ಎಲ್ಲ ಮಾನವ ಕುಲ ಮನುಷ್ಯರು ಮಾತ್ರ ಸೆಲೆಬ್ರೇಟ್ ಮಾಡ್ತಾರೆ ಅಷ್ಟೇ ಹೊಸ ವರ್ಷನ. ಅದೇ ಯುಗಾದಿನ ಇಡೀ ಭೂಮಂಡಲ, ಇಡೀ ಪ್ರಪಂಚ, ಇಡೀ ವಿಶ್ವ, ಇಡೀ ಜಗತ್ತು, ಇಡೀ ಪ್ರಾಣಿ ಪಶು ಪಕ್ಷಿಗಳು, ಮಾನವ ಕುಲ ಎಲ್ಲರೂ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಯುಗಾದಿ ಹಬ್ಬದ ದಿನ ನೋಡಿ, ಮನೆ ಮುಂದೆ ರಂಗೋಲಿ ಹಾಕ್ತೀವಿ, ತೋರಣ ಕಟ್ತೀವಿ, ತಲೆಗೆ ಎಳ್ಳೆಣ್ಣೆ ಸ್ನಾನ ಮಾಡಿಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಗಳಿಗೋಗಿ ದೇವ್ರ ದರ್ಶನಗಳು ಮಾಡ್ತೀವಿ. ಹೊಸದಾಗಿ ಮೊದಲನೇ ಬಾರಿಗೆ ಚಂದ್ರನ ಒಂದು ದರ್ಶನ ಮಾಡಿಬಿಟ್ಟು ಕೈ ಮುಗಿತೀವಿ. ಆವಾಗ ಹೊಸ ವರ್ಷ ನಿಜವಾಗ್ಲೂ ಆರಂಭ ಆಗುತ್ತೆ. ನೀವೇನೇ ಒಳ್ಳೆ ಕೆಲಸಗಳು ಮಾಡೋದಾದರೆ, ಹೊಸ ವ್ಯಾಪಾರ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತಿದ್ದೀರಾ, ಹೊಸ ಜಾಬು ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಹೊಸ ಬಿಸ್ನೆಸ್, ಎಸ್ಪೆಷಲಿ ವ್ಯಾಪಾರಗಳು, ಬಿಸ್ನೆಸ್ಸುಗಳು, ಇನ್ನೊಂದು ಮತ್ತೊಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅನ್ನುವವರು ಮಾರ್ಚ್ ನಂತರ, ಯುಗಾದಿ ಆದ ನಂತರ ಪ್ರಾರಂಭ ಮಾಡಿ. ಖಂಡಿತವಾಗ್ಲೂ ಸಕ್ಸಸ್ಸು, ಏಳಿಗೆ, ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತೀರ. ನೋಡಿ, ಅಲ್ಲೇ ಇದೆ ಜನವರಿ, ವರೀಸ್ ಜಾಸ್ತಿ. ಫೆಬ್ರವರಿ ವರೀಸ್. ಮಾರ್ಚ್ ಆದ ನಂತರ, ಯುಗಾದಿ ಆದ ನಂತರ ಮಾಡ್ತಾ ಹೋಗಿ ವರೀಸ್ ಎಲ್ಲ ಕಳೆದುಬಿಟ್ಟು ನಿಮಗೆ ಖಂಡಿತವಾಗ್ಲೂ ಜೀವನದಲ್ಲಿ ಸುಖ ಸಂತೋಷ, ಏಳಿಗೆ, ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಾಣ್ತೀರಾ. ವರ್ಷದಲ್ಲಿ ಮೊದಲನೇ ಬಾರಿ ಯುಗಾದಿ ಹಬ್ಬ ಆದ ನಂತರ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳಿ, ಇಲ್ಲ ಅನಂತ ಪದ್ಮನಾಭ ಸ್ವಾಮಿ ದೇವರ ದರ್ಶನಗಳು ಮಾಡ್ಕೊಳ್ಳಿ. ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ, ಸಾಲಬಾಧೆ ವಿಚಾರಕ್ಕೆ, ಮದುವೆ ಆಗ್ತಿಲ್ಲ ಅನ್ನುವವರು, ಉದ್ಯೋಗ ಸಿಗ್ತಿಲ್ಲ ಅನ್ನುವವರು, ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಇದ್ದರೆ, ಆಸ್ತಿ ವಿಚಾರಗಳಲ್ಲಿ ಜಗಳ ಇದ್ದರೆ, ಹೊಸ ವ್ಯಾಪಾರ ಪ್ರಾರಂಭ ಆಗ್ತಿದ್ರೆ ದೇವ್ರ ಹತ್ರ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಭಗವಂತ, ನಾನು ಈ ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ಆಶೀರ್ವಾದ ಮಾಡಪ್ಪ ನಮಗೆ ಅಂತ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಆವಾಗ 2025 ಯುಗಾದಿ ಆದ ನಂತರ ಪ್ರಾರಂಭ ಮಾಡ್ತಾ ಹೋಗಿ ನಿಮ್ಮ ಜೀವನ ಯಶಸ್ಸು, ಏಳಿಗೆ, ಅಭಿವೃದ್ಧಿ ಖಂಡಿತವಾಗ್ಲೂ ಕಂಡೇ ಕಾಣುತ್ತೆ. ನಮಸ್ಕಾರ.